ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಭಾನುವಾರದ ಸ್ಪೆಷಲ್ ಏನಪ್ಪಾ ಅಂದ್ರೆ ಹೈದರಾಬಾದ್ ಚಿಕನ್ ಮಸಾಲ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಈಗ ನಮ್ಮ ಹೈದರಾಬಾದ್ ಚಿಕನ್ ಮಸಾಲಾಗೆ ಈಗ ಫಸ್ಟ್ ಏನು ಮಾಡ್ಬೇಕಪ್ಪ ಅಂದರೆ ಚಿಕನ್ನ ಮ್ಯಾರಿನೇಟ್ ಮಾಡಿಡೋಣ. ಈಗ ಅದಕ್ಕೆ ಏನೇನು ಹಾಕೋದು ಅಂತ ತೋರಿಸ್ತೀನಿ. 1.5 ಸ್ಪೂನು ಮೊಸರು, ಅರ್ಧ kg ಚಿಕನ್ಗೆ, 1/4 ಸ್ಪೂನು ಗರಂ ಮಸಾಲ, 1/4 ಸ್ಪೂನು ಧನಿಯಾ ಪುಡಿ, 1/4 ಸ್ಪೂನು ಚಿಲ್ಲಿ ಪೌಡ್ರು. ಈಗ ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡೋಣ. ಆ್ಯಡ್ ಮಾಡಿ ನೀಟಾಗಿ ಮ್ಯಾರಿನೇಟ್ ಮಾಡೋಣ. ಇದನ್ನು ನೀಟಾಗಿ ಕಲಸೋಣ. ನೋಡಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ನ ಒಂದು 20ರಿಂದ 30 ನಿಮಿಷ ಇದನ್ನು ನೀಟಾಗಿ ಮಸಾಲೆ ಎಲ್ಲ ಅಬ್ಸರ್ವ್ ಆಗೋ ಥರ ಬಿಡೋಣ. ಆಮೇಲೆ ಮಾಡ್ಕೊಳ್ಳೋಣ. ನಮ್ಮ ಹೈದರಾಬಾದ್ ಚಿಕನ್ ಮಸಾಲಕ್ಕೆ ಮಸಾಲೆ ಹುರ್ಕೊಳ್ಳೋಣ. ಏನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ. 1.5 ಸ್ಪೂನು ಧನಿಯಾ ಕಾಳು, ಅರ್ಧ ಸ್ಪೂನು ಜೀರಿಗೆ, 4ರಿಂದ 5 ಡ್ರೈ ಚಿಲ್ಲಿ, 1/4 ಸ್ಪೂನು ಪೆಪ್ಪರು, 1/4 ಸ್ಪೂನು ಸೋಂಪು. ಇವಿಷ್ಟು ಬೇಕು. ಇವನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಡ್ರೈ ಯಾವುದೇ ಥರದ ಆಯಿಲ್ ಯೂಸ್ ಮಾಡದೆ ಫ್ರೈ ಮಾಡೋಣ. ಹಂಗಂದರೆ ಒಳ್ಳೆ ಫ್ಲೇವರ್ಫುಲ್ಲಾಗಿ ಬರುತ್ತೆ. ನೋಡಿ, ಲೋ ಫ್ಲೇಮಲ್ಲೇ ಮಸಾಲೆ ಹುರ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಚಕ್ಕೆ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ. ನೋಡಿ, ನೀಟಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಪ್ಲೇಟಿಗೆ ತಗೊಂಡು ಎಲ್ಲ ಆರಿದ ಮೇಲೆ ಇದನ್ನು ಮಿಕ್ಸಿ ಹಾಕೊಳ್ಳೋಣ. ಮಸಾಲೆಗೆ ನಾನೀಗ ಗೋಡಂಬಿ ಮತ್ತು ಈರುಳ್ಳಿನ ಸೇರಿಸ್ಕೊಂಡು ಇದನ್ನು ರುಬ್ತೀನಿ ನೀಟಾಗಿ. ನೋಡಿ, ಈ ರೀತಿ ನೀಟಾಗಿ ಪೇಸ್ಟ್ ಆಗಬೇಕು. ಈ ಥರ ರುಬ್ಕೊಳ್ಳಿ. ನಾವು ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ. ಈ ಥರ ಮುಂಚೆನೇ ಎಣ್ಣೆ ಕಾಯಕ್ಕಿಟ್ಕೊಂಡಿದ್ದೆ. ಈಗ ಇದೇ ಈರುಳ್ಳಿನ ಫ್ರೈ ಮಾಡೋಣ. ಈಗ ಈರುಳ್ಳಿನ ಹಿಂಗೆ ಎಣ್ಣೆ ಕಾದ್ಮೇಲೆ ಸೇರಿಸ್ಕೊಳ್ಳೋಣ. ಅದಕ್ಕೆ ಗೋಲ್ಡನ್ ಬ್ರೌನ್ ಆಗೋ ಥರ ಫ್ರೈ ಮಾಡಿಕೊಂಡು ಈಗ ಇದನ್ನು ಒಂದು ಪ್ಲೇಟಿಗೆ ತಗೊಳ್ಳೋಣ. ನಾವು ನಮ್ಮ ಹೈದರಾಬಾದ್ ಚಿಕನ್ ರೆಡಿ ಮಾಡೋಣ ಬನ್ನಿ. ಈಗ ಸ್ಟವ್ ಆನ್ ಮಾಡಿದೆ. ಈಗ ಇದಕ್ಕೆ ತುಪ್ಪ ಸೇರಿಸೋಣ. ನಾನು ಮನೆ ತುಪ್ಪ ಯೂಸ್ ಮಾಡ್ತೀನಿ. 2 ಸ್ಪೂನ್ ತುಪ್ಪ ಯೂಸ್ ಮಾಡಿದ್ದೀನಿ. ಸ್ವಲ್ಪ ಎಣ್ಣೆನೂ ಯೂಸ್ ಮಾಡಿ, ಬೇಕಿದ್ರೆ ಎಣ್ಣೆನೂ ಯೂಸ್ ಮಾಡ್ಕೋಬೋದು. ನಾನು ತುಪ್ಪ ಯೂಸ್ ಮಾಡ್ತಿದ್ದೀನಿ. ಈಗ ಇದಕ್ಕೆ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆವಾಗಲೇ ಹುರಿದು ಮಾಡಿರ್ತಕ್ಕಂಥ ಮಸಾಲೆ ಇದೆಯಲ್ಲ ಅದನ್ನೊಂದು ಆ್ಯಡ್ ಮಾಡೋಣ. ಇದಕ್ಕೆ ನೋಡಿ ಆ್ಯಡ್ ಮಾಡಿ ಸ್ವಲ್ಪ ಇದನ್ನ ಫ್ರೈ ಮಾಡ್ಕೊಳ್ಳೋಣ.
ಎಲ್ಲ ನೀಟಾಗಿ ನೋಡಿ ಸ್ವಲ್ಪ ಫ್ರೈ ಮಾಡೋಣ. ಇದನ್ನ ಫ್ರೈ ಮಾಡಿದ್ಮೇಲೆ ಚಿಕನ್ ಆ್ಯಡ್ ಮಾಡಬೇಕು. ಇದಕ್ಕೆ ನೀಟಾಗಿ ಹಸಿ ಸ್ಮೆಲ್ ಹೋಗೋ ಥರ ಫ್ರೈ ಮಾಡ್ಕೊಳ್ಳೋಣ. ಈಗ 5 ನಿಮಿಷ ಇದನ್ನು ಫ್ರೈ ಆದಮೇಲೆ ಇದಕ್ಕೆ ನಾವು ಆವಾಗಲೇ ಮ್ಯಾರಿನೇಟ್ ಮಾಡಿರ್ತಕ್ಕಂಥ ನಮ್ಮ ಚಿಕನ್ನ ಹಾಕೋಣ. ನೋಡಿ ಹಾಕ್ಬಿಟ್ಟು ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ನಾನು ಎಲ್ಲಿ ಆ್ಯಡ್ ಮಾಡಿಲ್ಲ, ಈಗ ನನಗೆ ಎಷ್ಟು ಬೇಕು ಅಷ್ಟು ಆ್ಯಡ್ ಮಾಡ್ಕೊತೀನಿ. ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿದ್ದೀನಿ. ಉಪ್ಪು ಹಾಕಿದ ಮೇಲೆ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ಲೋ ಫ್ಲೇಮಲ್ಲಿ 10 ನಿಮಿಷ ಚಿಕನ್ನ ಹಾಗೆ ಬೇಯಿಸೋಣ. ಲೋ ಫ್ಲೇಮಲ್ಲೇ ಬೇಯಬೇಕು, ಹೈ ಫ್ಲೇಮ್ ಬೇಡ. ಲೋ ಫ್ಲೇಮಲ್ಲೇ ನೀಟಾಗಿ ಚಿಕನ್ಗೆಲ್ಲ ಉಪ್ಪು ಹುಳಿ ಖಾರ ಮಿಕ್ಸ್ ಆಗೋ ಥರ ನೀಟಾಗಿ ಲೋ ಫ್ಲೇಮಲ್ಲೇ ಬೇಯಿಸೋಣ. ನೋಡಿ ಲೋ ಫ್ಲೇಮಲ್ಲೇ 10 ನಿಮಿಷ ಬೇಯಿಸಿದ್ದೆ ಇದನ್ನ. ಈಗ ಇದಕ್ಕೆ ಆವಾಗಲೇ ಫ್ರೈ ಮಾಡಿರ್ತಕ್ಕಂಥ ಈರುಳ್ಳಿನ ಆ್ಯಡ್ ಮಾಡೋಣ. ನೋಡಿ ಆವಾಗಲೇ ಫ್ರೈ ಮಾಡಿದ್ನಲ್ಲ ಆ ಈರುಳ್ಳಿನ ಹಾಕ್ತಿದ್ದೀನಿ. ಹಾಕಿ ನೀಟಾಗಿ ಮಿಕ್ಸ್ ಮಾಡಿ. ನೋಡಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಲಾಸ್ಟ್ ಫೈನಲ್ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದರೆ ನಮ್ಮ ಹೈದರಾಬಾದ್ ಚಿಕನ್ ಮಸಾಲ ರೆಡಿ. ನೋಡಿ ಈ ಥರ ಬಂದಿದೆ ಕೊನೆಗೆ ಔಟ್ಪುಟ್ಟು. ಈ ಥರ ಕಾಣ್ತಿದೆ ನೋಡಿ ನಮ್ಮ ಹೈದರಾಬಾದ್ ಚಿಕನ್ ಮಸಾಲ. ನೋಡಿ ಫೈನಲಿ ನಮ್ಮ ಹೈದರಾಬಾದ್ ಚಿಕನ್ ಮಸಾಲ ರೆಡಿಯಾಗಿದೆ. ಯಾವ ಥರ ಫಿನಿಶಿಂಗು, ಕಲರು ಯಾವ ಥರ ಬಂದಿದೆ ನೋಡಿ. ಸಖತ್ತಾಗಿರುತ್ತೆ ಟೇಸ್ಟು. ನೀವು ಮನೇಲಿ ಮಾಡಿಕೊಂಡು ತಿನ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ.